ಒಂದು ಆಟೋ ಎರಡು ಬೈಕ್ನಲ್ಲಿ ಬಂದಂತಹ 5 ಜನ ಕಿಡಿಗೇಡಿಗಳು ಕೆಎಸ್ಆರ್ಟಿಸಿ ಬಸ್ಗೆ ರಾಡ್ನಿಂದ ಗಾಜುಗಳೆಲ್ಲವನ್ನು ಕೂಡ ಪುಡಿ ಪುಡಿ ಮಾಡಿ ಅಟ್ಟಹಾಸವನ್ನ ಮೆರೆದಿರುವಂಥದ್ದು. ಹಾಗಾದ್ರೆ ಆ ಬಸ್ನ ಸದ್ಯದ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ನಿಮಗೆ ದೃಶ್ಯ ಸಮೇತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಗಮನಿಸಬಹುದು ಇಲ್ಲಿ ಅಂದ್ರೆ ರಾತ್ರಿ 1:45 ಸುಮಾರಿಗೆ ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ಸು ಶಾಂತಲಾ ಸಿಗ್ನಲ್ ಬಳಿಗೆ ಬರ್ತಾ ಇದ್ದಂತೆ ಸಿಗ್ನಲ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಈ ಸಂದರ್ಭದಲ್ಲಿ 5 ಜನ ಕಿಡಿಗೇಡಿಗಳು ಬಂದು ಏಕಾಏಕಿ ಬಂದು ಗ್ಲಾಸ್ ಅನ್ನು ಹೊಡೆದಿರುವಂಥದ್ದು. ಇಲ್ಲಿ ಗಮನಿಸಬಹುದು, ಈಗ ಮುಟ್ಟದ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿ ಗಾಜುಗಳೆಲ್ಲವೂ ಕೂಡ ಬೀಳ್ತಾ ಇರುವಂಥದ್ದು. ಅಂದ್ರೆ ರಾಡ್ನಿಂದ ಹೊಡೆದಂತಹ ಪರಿಣಾಮ ಹೇಗಿದೆ ಅನ್ನುವಂಥ ನೀವು ದೃಶ್ಯಗಳು ಕೂಡ ಕಾಣಬಹುದು. ಅಂದ್ರೆ ಮುಟ್ಟಿದ್ರೆ ಸಾಕು ಎಲ್ಲವೂ ಕೂಡ ಸದ್ಯಕ್ಕೆ ಪುಡಿ ಪುಡಿ ಆಗಿದೆ. ರಾತ್ರಿ ಪ್ರಯಾಣಿಕರಿದ್ರೂ ಕೂಡ ಅದನ್ನ ಕೂಡ ಲೆಕ್ಕಿಸದೆ ಈ ರೀತಿಯಾಗಿ ಅಟ್ಟಹಾಸವನ್ನ ಮೆರೆದಿರುವಂಥದ್ದು ನಿಜಕ್ಕೂ ಕೂಡ ಬೆಂಗಳೂರಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡುವಂತೆ ಆಗಿರೋದಂತೂ ಸತ್ಯ. ಅಂದ್ರೆ ನೋಡಿ, ಅಂದ್ರೆ ಬಸ್ನ ಎಡಭಾಗದಲ್ಲಿದ್ದಂತಹ ಅಷ್ಟು ಕಿಟಕಿ ಗಾಜುಗಳೆಲ್ಲವನ್ನು ಕೂಡ ಪುಡಿ ಪುಡಿ ಮಾಡಿದ್ದಾರೆ. ಅಂದ್ರೆ ಕೆಲವೊಂದು ಗ್ಲಾಸ್ ಬಿಟ್ರೆ ಮಿಕ್ಕಿದೆಲ್ಲ ಗ್ಲಾಸುಗಳು ಕೂಡ ಸಂಪೂರ್ಣವಾಗಿ ಪುಡಿ ಪುಡಿ ಆಗಿದ್ರೆ ಹಿಂಬದಿ ಗಾಜು ಏನಿದೆ, ಹಿಂಬದಿ ಗಾಜು ಕೂಡ ಸದ್ಯಕ್ಕೆ ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ 75 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ರಾಡ್ನ ಏಟಿಗೆ ಪುಡಿ ಪುಡಿಯಾಗಿ ಬಿದ್ದಿರುವಂಥದ್ದು ನೀವೀಗ ಕಾಣಬಹುದು. ಅಂದ್ರೆ ಈ ರೀತಿಯಾಗಿ ಏಕಾಏಕಿ ಬಂದು ಅಟ್ಟಹಾಸವನ್ನ ಮೆರೀತಾರೆ ಅಂದ್ರೆ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಮೂಡುವಂಥದ್ದು. ಅಂದ್ರೆ ಮೈಸೂರಿನಿಂದ ಬಂದಂತಹ ಚಾಲಕರು ಜೊತೆಗೆ ನಿರ್ವಾಹಕರು ಇಬ್ರು ಕೂಡ ಈ ಒಂದು ಘಟನೆಯಿಂದ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಅದು ಒಂದು ಕಡೆ ಆದ್ರೆ ಬಸ್ನ ಒಳಗೆ ಸುಮಾರು 30 ಜನ ಪ್ರಯಾಣಿಕರಿದ್ರು ಅನ್ನುವಂಥ ಮಾಹಿತಿಯನ್ನ ನಿರ್ವಾಹಕರೇ ನೀಡ್ತಾ ಇದ್ರು. ಹಾಗಾಗಿ ಪ್ರಯಾಣಿಕರ ಆ ಒಂದು ಕ್ಷಣದಲ್ಲಿ ಏನಾಗ್ತಿದೆ ಅನ್ನುವಂಥದ್ದು ಕೂಡ ಗೊತ್ತಾಗದ ಪರಿಸ್ಥಿತಿಲಿ ಅವರ ಒಂದು ಮನಸ್ಥಿತಿ ಹೇಗಿರಬೇಡ ಅನ್ನುವಂಥದ್ದು ಕೂಡ ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆಗೆ ಸಾಕಷ್ಟು ಪ್ರಶ್ನೆನ ಕೂಡ ಹುಟ್ಟು ಹಾಕ್ತಾ ಇದೆ. ಅಂದ್ರೆ ಇಂತಹ ಕಿಡಿಗೇಡಿಗಳಿಗೆ ತಕ್ಕದಾದಂಥ ಒಂದು ಶಿಕ್ಷೆಯನ್ನ ಹಾಕಿ ಕಲಿಸಲೇಬೇಕಾಗತ್ತೆ. ಯಾಕಂತಂದ್ರೆ ಈ ರೀತಿಯಾಗಿ ಬಿಟ್ರೆ ಪದೇ ಪದೇ ಇಂತಹ ಘಟನೆಗಳು ಮತ್ತೆ ಪುನರಾವರ್ತಿ ಆಗ್ತಾನೆ ಇರುತ್ತೆ. ಹಾಗಾಗಿ ಯಾವ ರೀತಿಯಾಗಿ ಕ್ರಮವನ್ನು ಅವರ ಮೇಲೆ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗುತ್ತೆ. ನಂತರದಲ್ಲಿ ಏನು ಈ ಇನ್ಸಿಡೆಂಟ್ ಆದ ಮೇಲೆ ಕಾಟನ್ಪೇಟೆ ಪೊಲೀಸರಿಗೆ ಬಸ್ನ ನಿರ್ವಾಹಕರು ಮಾಹಿತಿನ ಕೂಡ ಕೊಡ್ತಾರೆ. ಸ್ಥಳಕ್ಕೆ ಬಂದಂತಹ ಪೊಲೀಸರು ಪರಿಶೀಲನೆ ಮಾಡಿ 5 ಜನರಲ್ಲಿ 2 ಸದ್ಯಕ್ಕೆ ಬಂಧಿಸಿ ವಿಚಾರಣೆ ಕೂಡ ನಡೆಸ್ತಾ ಇರುವಂಥದ್ದು. ಯಾವ ಕಾರಣಕ್ಕೆ ಅವರು ಬಸ್ಗೆ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.